ಗದಗ ನಗರದ ತೋಂಟದ ಸಿದ್ದಲಿಂಗ ಶ್ರೀಗಳ ಕನ್ನಡ ಭವನದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಆಶಯದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಶಶಿಕಲಾ ಶಂಕರಗೌಡ ಪಾಟೀಲ್ ಸ್ಮರಣಾರ್ಥ ದತ್ತಿ ಪ್ರಶಸ್ತಿ ಪ್ರದಾನ ಹಾಗೂ ಪಾರ್ವತಿ ಚಂದ್ರಶೇಖರ್ ಹನುಮಸಾಗರ ಸ್ಮರಣಾರ್ಥ ದತ್ತಿ ಉಪನ್ಯಾಸ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾಗಿ ಆಗಮಿಸಿದ್ದ ವಿಜಯಲಕ್ಷ್ಮಿ ಕೋಟಿ ಮಹಿಳೆ ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಮಾತನಾಡಿ, ಬಸವಾದಿ ಶರಣರು 12ನೇ ಶತಮಾನದಲ್ಲೇ ಮಹಿಳೆಯರಿಗೆ ಸ್ವಾತಂತ್ರ್ಯ ನೀಡಿದರೂ ಇಂದಿಗೂ ಆಕೆ ಅನೇಕ ಸೌಲಭ್ಯಗಳಿಂದ ವಂಚಿತಳಾಗಿದ್ದಾಳೆ. ಆದರ್ಶ ಮೌಲ್ಯಗಳನ್ನು ಮಹಿಳೆಯರಿಗಷ್ಟೇ ಸೀಮಿತಗೊಳಿಸಲಾಗಿದೆ. ಪೂಜ್ಯನೀಯ ಸ್ಥಾನ ನೀಡಿ ಗೃಹ ಬಂಧನದಲ್ಲಿ ಇರಿಸಲಾಗಿದೆ. ಆದಾಗ್ಯೂ ಸಿಕ್ಕ ಅವಕಾಶಗಳನ್ನು ಸಮರ್ಥಕವಾಗಿ ಬಳಸಿಕೊಂಡು ತಮ್ಮ ಸಾಮರ್ಥ್ಯವನ್ನು ಸಾಧಿಸಿ ತೋರಿಸಿದ್ದಾಳೆ ಎಂದು ಹೇಳಿದರು. ಅಲ್ಲದೆ ಸಾಮಾಜಿಕವಾಗಿ, ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ಮಹಿಳೆ ಸಬಲೀಕರಣಗೊಂಡಾಗ ಮಾತ್ರ ಸಮಾನತೆ ನೆಲೆಗೊಳ್ಳಲು ಸಾಧ್ಯವಾಗುತ್ತದೆ. ಇದಕ್ಕೆ ಶಿಕ್ಷಣ ಒಂದೇ ಮಾರ್ಗವಾಗಿದ್ದು, ಶೋಷಣೆ ಮುಕ್ತ ಸಮಾನತೆಯಿಂದ ಕೂಡಿದ ಸಮಾಜದಿಂದ ಮಾತ್ರ ದೇಶದ ಅಭಿವೃದ್ಧಿ ಸಾಧ್ಯ ಎಂದು ಹೇಳಿದರು. ನಮ್ಮ ಜಗತ್ತಿನಲ್ಲಿ ಮಹಿಳೆಗೆ ಯಾವತ್ತೂ ದ್ವಿತೀಯ ದರ್ಜೆ ಸ್ಥಾನಮಾನ ನೀಡಿದೆ. ಈ ಜಗತ್ತು ಯಾವಾಗ ಉಗಮವಾಗಿದೆ ಅವತ್ತಿನಿಂದ ಮಹಿಳೆಗೆ ದ್ವಿತೀಯ ದರ್ಜೆ ಸ್ಥಾನಮಾನವನ್ನ ನೀಡಿದೆ. ಇನ್ನ ಇತಿಹಾಸವನ್ನ ಅವಲೋಕಿಸಿದ್ರೆ ಈ ಪುರುಷರು ಎಂದೂ ನಮ್ಮನ್ನ ಅವರ ಸರಿ ಸಮಾನವಾಗಿ ನಡೆಸಿಕೊಂಡಂತಹ ಉದಾಹರಣೆಗಳು ಇಲ್ಲ. ಆದ್ರೆ ಇದು 12ನೇ ಶತಮಾನ ಬಸವಾದಿ ಶರಣರ ಕಾಲದಲ್ಲಿ ಹೊರತುಪಡಿಸಿ ಬಸವಾದಿ ಶರಣರ ಕಾಲದಲ್ಲಿ ಮಾತ್ರ ಹೆಣ್ಣು ಮಗಳನ್ನ ಸರಿ ಸಮಾನ ರೀತಿಯಲ್ಲಿ ನಡೆಸಿಕೊಂಡ್ರು. ಅದು ಬಿಟ್ರೆ ಯಾವ ಕಾಲದಲ್ಲೂ ಕೂಡ ಸರಿ ಸಮಾನವಾಗಿ ಅವ್ರು ನಮ್ಮನ್ನು ಕಾಣಕ ಧೈರ್ಯ ಸಾಲಕತ್ತಿಲ್ಲೋ, ಏನ ಅವರಿಗೆ ಏನಾದ್ರೂ ಈಗೋ ಹರ್ಟ್ ಆಗುತ್ತೋ, ಏನ್ ಸಮಸ್ಯೆ ಆಗುತ್ತೆ ಅನ್ನೋದು ನಮ್ಗೆ ತಿಳಿವಲ್ತ್ರಪ್ಪ. ಯಾಕಂದ್ರೆ ಎಲ್ಲಾರು ಕೆಲಸ ಮಾಡ್ತೀವಿ ಅವ್ರು ನಾವು, ಆದ್ರೆ ನಮ್ಗೆ ಯಾಕೆ ಸಮಾನರಾಗಿ ಕಾಣಂಗಿಲ್ಲ? ಅದು ಸಮಾನರಾಗಿ ಕಾಣ್ಬೇಕಂದ್ರೆ ನಮಗೂ ಭಿಕ್ಷೆ ಕೊಡೋದನ್ನ ತಿಳ್ಕೊಂಡ್ಬಿಟ್ಟಾರ. ಆ ಭಿಕ್ಷೆ ನಮಗ್ ಬೇಡ. ಮುಖ್ಯವಾಗಿ ಶೈಕ್ಷಣಿಕ, ಆರ್ಥಿಕ, ರಾಜಕೀಯ, ಸಾಮಾಜಿಕ, ಧಾರ್ಮಿಕ ವಿಷಯದಲ್ಲಿ ಅನೇಕ ತಾರತಮ್ಯಗಳು ಇವೆ. ಶಿಕ್ಷಣ ವಿಷಯಕ್ಕೆ ಬಂದಾಗ ನಾವು ಯಾವತ್ತು ಗಂಡು ಮಕ್ಕಳಿಗೆ ಅಂದ್ರೆ ಒಂದು ಹುಡುಗ ಹುಡುಗಿ ಇಬ್ರು ಮಕ್ಕಳು ಇದ್ರಂದ್ರೆ ನಾವು ಹೆಚ್ಚಿನ ಶಿಕ್ಷಣವನ್ನ ಕೊಡೋದಕ್ಕ ಹುಡುಗರಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತೀವಿ. ಯಾಕಂದ್ರ ಅವ ಎಜುಕೇಶನ್ ಕಲಿತು ನೌಕರಿ ಮಾಡಿ ಮುಂದೆ ಅವ್ರ ತಂದೆ ತಾಯಿನ ಸಾಕ್ಬೇಕು, ನೋಡ್ಕೋಬೇಕು, ಮನೆತನವನ್ನ ನಿಭಾಯಿಸ್ಬೇಕು. ಅದೇ ಕೂಡ ಒಂದು ಹೆಣ್ಣು ಮಗಳಿಗೆ ಒಂದು ಡಿಗ್ರಿ ಓದಿದ್ರೆ ಸಾಕು. ಯಾಕಂದ್ರೆ ಮುಸ್ರಿ ತಿಕ್ಕದಂತೂ ಎಂದೂ ತಪ್ಪಂಗಿಲ್ಲ. ನಮ್ಮನ್ನ ಒಂದು ಪಟ್ಟ ಕಟ್ಟಿ ಕುಂದಿರಿಸ್ಬಿಟ್ಟಾರೆ. ಯಾಕಂದ್ರೆ ಮುಸ್ರಿ ತಿಕ್ಕದೇ ಕೆಟ್ಟ ಕೆಲಸ ಅಲ್ಲ. ನಾವು ಈಗ ಉಂಡಿಗೆ ನಾವ ತಿಕ್ಕೊಳ್ಳೋದು ಏನು, ಅದೊಂದು ಹೆಮ್ಮೆ ಕೆಲಸದ. ಅದು ಆದ್ರ ಮನೆ ಕೆಲಸ ಮಾಡೋದಂದ್ರೆ ಅದು ಹೆಣ್ಮಕ್ಳು ಮಾಡೋದು. ಉಂಡ ಗಂಗಾಳನ್ನ ಗಂಡ್ಮಕ್ಳು ಎತ್ತಿಡಬಾರ್ದು. ಹಾಗಾದ್ರೆ ಯಾರು ಎತ್ತಿಡ್ಬೇಕು? ಅದನ್ನ ಯಾರು ಎತ್ತಿಡ್ಬೇಕು? ಹೆಣ್ಮಕ್ಳು ಇಡಬೇಕು. ಅಂದ್ರೆ ಏನು, ಅದು ಕೇಳಿ ಕೆಲಸ. ನನ್ನ ಮಕ್ಕ ಮನೆ ಮುಂದ ಕಸ ಹುಡುಗ ಹಚ್ಚಿ ನೀರ್ ಹಾಕಕ, ಹಾಲು ಕಾಸಕ, ಹಾಲು ತಂದು ಮನೆ ಕೆಲಸ ಮಾಡಕ್ ಹಚ್ಚಿರ್ತೀವಿ. ಏನ್ರಿ ಇನ್ನೊಬ್ಬ ಗಂಡ ಮಗನ್ನ ಮನೆ ಕೆಲ್ಸಕ್ಕೆ ಹಚ್ಚಿರಿ ಎಷ್ಟು ಬೈತಾರ. ಏನ್ ಮಾಡ್ಬೇಕು ಅಂತ, ಯಾರು ಹಚ್ಬೇಕು ಕೆಲ್ಸಕ್ಕ ಅಂದ್ರ ಅವ್ನ ಜೀವನ ಅವ್ನ ರೂಪಿಸಕ್ ನಾವು ಕಲಿಸ್ಬೇಕು. ಕೆಲಸದಲ್ಲಿ ಯಾವ್ದು ಮೇಲಲ್ಲ ಕೀಳಲ್ಲ, ಕಾಯಕದಲ್ಲಿ ಯಾವ್ದು ಕೀಳಲ್ಲ ಅಂತ ನಮ್ಮ ಬಸವಣ್ಣನವರು ಹೇಳ್ಯಾರ. ನಮ್ಮ ಬಸವಣ್ಣನವರ ತತ್ವ ಆದರ್ಶಗಳನ್ನ ನಾವು ಇಂದು ಪರಿಪಾಲಿಸಿದ್ರ ಈ ಗಂಡು ಹೆಣ್ಣು ಎಂಬ ಭೇದ ಭಾವ ಇರ್ತಿರ್ಲಿಲ್ಲ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಜಯಶ್ರೀ ತಾತನಗೌಡ ಪಾಟೀಲ್ ಮಾತನಾಡಿ, ಮಹಿಳೆ ತನ್ನ ಹಕ್ಕುಗಳಿಗಾಗಿ ಹೋರಾಟ ಮಾಡಿದ ದಿನವಿದು. ಇಂದು ಅನೇಕ ಕಾನೂನುಗಳು ಮಹಿಳೆಯರ ಪರವಾಗಿದ್ದರೂ ಮಾನವೀಯತೆಯ ನೆಲೆಯ ಮೇಲೆ ಸಮಾನ ಅವಕಾಶಗಳನ್ನು ನೀಡಬೇಕು. ತಾರತಮ್ಯದಿಂದ ಕೂಡಿದ ಸಮಾಜದಿಂದ ಪ್ರಗತಿ ಸಾಧ್ಯವಿಲ್ಲ. ಮನೆಯಲ್ಲಿ ಪೋಷಕರು ಮಕ್ಕಳನ್ನ ಬೆಳೆಸುವಾಗಲೇ ಸಮಾನತೆಯ ಬೀಜವನ್ನ ಬಿತ್ತಬೇಕೆಂದು ಹೇಳಿದರು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ವಿವೇಕಾನಂದ ಗೌಡ ಪಾಟೀಲ್ ಮಾತನಾಡಿ, ಬುದ್ಧಿಶಕ್ತಿ, ಕೌಶಲ್ಯದ ದೃಷ್ಟಿಯಿಂದ ಮಹಿಳೆ ಪುರುಷರಿಗಿಂತ ಮುಂದಿದ್ದಾಳೆ. ಶಿಕ್ಷಣದ ಅವಕಾಶಗಳು ಪೂರ್ಣ ಪ್ರಮಾಣದಲ್ಲಿ ದೊರೆತಾಗ ಮಾತ್ರ ಪ್ರತಿಫಲ ದೊರೆಯುತ್ತದೆ. ಸಾಮಾಜಿಕ ತಾರತಮ್ಯವನ್ನು ನಿವಾರಿಸುವ ನಿಟ್ಟಿನಲ್ಲಿ ಪುರುಷ ಪ್ರಧಾನ ವ್ಯವಸ್ಥೆ ಪ್ರಜ್ಞಾಪೂರ್ವಕವಾಗಿ ಕಾರ್ಯನಿರ್ವಹಿಸಬೇಕೆಂದು ಹೇಳಿದರು. ಸನ್ಮಾನವನ್ನು ಮಾಡಿದ್ದೀವಿ. ಮಿಕ್ಕಿ ಅವರು ಈ ಒಂದು ಸಮಾಜದೊಳಗೆ ಬಹಳ ಅತ್ಯುನ್ನತವಾಗಿರ್ತಕ್ಕಂಥ ಸೇವೆಯನ್ನು ಮಾಡಿರ್ತಕ್ಕಂಥವ್ರು. ಶರಣೆ ಗಿರ್ಜಕ್ಕ ಧರ್ಮರೆಡ್ಡಿ ಅವ್ರ ಬಗ್ಗೆ ಬಹಳ ಜನರಿಗೆ ಗೊತ್ತಿದೆ. ಮಠದ ಪರಂಪರೆಗೆ ಬಂದಿರತಕ್ಕಂಥವ್ರು ಇಡೀ ತಮ್ಮ ಬದುಕನ್ನ ಬಸವ ತತ್ವಕ್ಕೆ ಮೀಸಲಾಗಿರಿಸಿಕೊಂಡಿರ್ತಕ್ಕಂಥವ್ರು. ಬಸವಾದಿ ಶರಣರ ವಿಚಾರಗಳನ್ನ ಜನಮಾನಸಕ್ಕೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಈಗಾಗಲೇ ಅವರು ಸುಮಾರು 6 ಪುಸ್ತಕಗಳನ್ನ ಆ ವಚನದ ಹಿನ್ನೆಲೆ ಒಳಗಿನ ಬರೆದು ಪ್ರಕಟ ಮಾಡಿದ್ದಾರೆ. ಆಸ್ಟ್ರೇಲಿಯಾದಾಗಿದ್ದಾಗ ಕೂಡ ಅವರು
ಸುಮಾರು 8 ವರ್ಷಗಳ ಕಾಲ ಅಲ್ಲಿಯ ಜನರಿಗೆ ಬಸವಾದಿ ಶರಣರ ವಿಚಾರಗಳನ್ನು ಅವರು ಜನಮಾನಸಕ್ಕೆ ತಲುಪಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಇವತ್ತಿಗೂ ಕೂಡ ಅವರು ನಿರಂತರವಾಗಿ ಆ ಕಾಯಕದೊಳಗೆ ಅದಾರ. ಮಹಿಳೆಯಾಗಿ ಆ ಒಂದು ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ನಮಗೆಲ್ಲ ಮಾದರಿ ಅನ್ನೋ ಹಿನ್ನೆಲೆಯೊಳಗೆ ಶಶಿಕಲಾ ಶಂಕರಗೌಡ ಪಾಟೀಲ್ ಸ್ಮರಣಾರ್ಥ ದತ್ತಿ ಪ್ರಶಸ್ತಿಯನ್ನ ಬಸವ ತತ್ವ ಚಿಂತಕರು ಹಾಗೂ ಪ್ರಸಾರಕರಾದ ಗಿರಿಜಕ್ಕ ಧರ್ಮರೆಡ್ಡಿ ಅವರಿಗೆ ಹಾಗೂ ರಂಗಭೂಮಿಯ ಹಿರಿಯ ಕಲಾವಿದೆಯಾದ ಗಾಯತ್ರಿ ಎಸ್ ಹಿರೇಮಠ್ ಅವರಿಗೆ ನೀಡಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಇದೇ ಸಂದರ್ಭದಲ್ಲಿ ಭಾರತಿ ಮೋಹನ್ ಕೋಟಿ ಅವರು ತಂದೆ ಶಾಂತರಸರ ಸ್ಮರಣಾರ್ಥವಾಗಿ ದತ್ತಿಯನ್ನ ಸ್ಥಾಪಿಸಿದರು. ಶಿಲ್ಪಾ ಕುರಟ್ಟಿ ಅವರು ಮಹಿಳಾ ಪರ ಗೀತೆಗಳನ್ನ ಪ್ರಸ್ತುತಪಡಿಸಿದರು. ಮಂಜುಳಾ ವೆಂಕಟೇಶಯ್ಯ ಪರಿಚಯಿಸಿದರು. ಜಯಶ್ರೀ ಅಂಗಡಿ ನಿರೂಪಿಸಿದರು. ಡಾಕ್ಟರ್ ರಶ್ಮಿ ಅಂಗಡಿ ಸ್ವಾಗತಿಸಿದರು. ಭಾಗ್ಯಶ್ರೀ ಹುರ್ಕಡ್ಲಿ ಕೊನೆಯಲ್ಲಿ ವಂದಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಕಿಶೋರ್ ಬಾಬು ನಾಗರಕಟ್ಟಿ, ಡಿಎಸ್ ಬಾಪುರಿ, ಸರ್ವಮಂಗಲ ಗುಜಮಾಗಡಿ, ಉಮಾದೇವಿ ಕಣವಿ, ಭಾರತಿ ಕೋಟಿ, ರಾಜೇಶ್ವರಿ ಬಡ್ನಿ, ಶೈಲಶ್ರೀ ಕಪ್ಪರದ್, ಶ್ರೇಯಾ ಪಾಟೀಲ್, ವೀರಣ್ಣ ಗುಜಮಾಗಡಿ, ಡಾಕ್ಟರ್ ಜಿಬಿ ಪಾಟೀಲ್, ಡಾಕ್ಟರ್ ರಾಜಶೇಖರ್ ದಾನರೆಡ್ಡಿ, ಬಿಬಿ ಪಾಟೀಲ್, ಪರಮೇಶ್ವರ್ ಐರಣಿ, ಬಸವರಾಜ್ ಗಣಪನವರ್, ಬಸವರಾಜ್ ವಾರಿ, ರಾಚಪ್ಪ ಕುಪಸದ್, ಚನ್ವೀರಪ್ಪ ದುಂದೂರ್, ಬಸವರಾಜ್ ಗಿರಿತಿಮ್ಮಣ್ಣವರ್, ಡಾಕ್ಟರ್ ಬಿಬಿ ಹುಳಗುಂದಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.